ನಿಮಗೆ ಒಂದು ವಚನ ಗೊತ್ತಿರಬಹುದು, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ಅಂದರೆ ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ, ಮೃತ್ಯುವಿನಿಂದ ಮೃತ್ಯುಂಜಯನಾಗಿ ಅಮರ್ತ್ಯದ ಮೃತ್ಯುವಿನಿಂದ ಗೆದ್ದು ಬರಲಿಕ್ಕೆ ಬಂದಂಥ ಇದನ್ನ ಅಂದರೆ ಎಲ್ಲರೂ ಹೇಳ್ತಾರೆ, ಅದ್ರ ಸತ್ಯ ಇದು. ಅಂತಹ ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ತಂದಂತಹ, ಸತ್ಯದಿಂದ ಅಸತ್ಯದಿಂದ ಸತ್ಯದೆಡೆಗೆ ನಮ್ಮನ್ನು ನಡೆಸಿದಂತಹ ಯೇಸು ಕ್ರಿಸ್ತನ ಈ ಹುಟ್ಟಿದ ಅಂದರೆ ಕ್ರಿಸ್ಮಸ್ ಹಬ್ಬವನ್ನು ನಾವಿಂದು ಆಚರಿಸ್ತಿದ್ದೇವೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ತುಂಬ ಸಂತೋಷದಿಂದ ಹಾಗೂ ನಿಮ್ಮ ಒಂದು ಒಳ್ಳೆ ಪ್ರೀತಿಯಿಂದ ನೀವೆಲ್ಲರೂ ನಮ್ಮ ಸಭೆಗೆ ಬಂದು ಕ್ರಿಸ್ಮಸ್ ಆಚರಿಸಲಿಕ್ಕೆ ಬಂದಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ಕ್ರಿಸ್ಮಸ್ನ ನಿಜವಾದ ಅರ್ಥವನ್ನು ನೀವು ಇವತ್ತು ತಿಳ್ಕೊಂಡು ಹೇಳ್ತಾರೆ, ಇವತ್ತು ಒಂದೇ ದಿವಸನ ಕ್ರಿಸ್ಮಸ್ ಅಂದರೆ, ಇವತ್ತು ಮಾತ್ರ ಡಿಸೆಂಬರ್ 25 ಮಾತ್ರ ಕ್ರಿಸ್ಮಸ್ನ ಮಾಡಬೇಕಾ ಅಂತ ಇಲ್ಲ. ಪ್ರತಿದಿನನೂ ನಾವು ಕ್ರಿಸ್ತನ ಹುಟ್ಟಿದ ದಿನವನ್ನು ನಾವು ಪ್ರತಿದಿನನೂ ನಾವು ಆಚರಿಸ್ಬೇಕು. ನಾವು ಆತನ ಬಗ್ಗೆ ತಿಳಿಸೋದಕ್ಕೆ ಪ್ರತಿದಿನನೂ ನಮಗೆ ಇರುತ್ತೆ. ಇವತ್ತು ಮಾತ್ರ ನಾವೇನೋ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತಲ್ಲ, ಪ್ರತಿದಿನನೂ ಕೂಡ ಕ್ರಿಸ್ತನ ಕುರಿತಾಗಿ ನಾವು ತಿಳ್ಕೊಳ್ಳೋದು ಪ್ರತಿದಿನನೂ ನಾವು ಮಾಡಬೇಕು. ಈ ದಿನ ದೇವರು ನಿಮಗೆ ಶಾಂತಿ, ಸಮಾಧಾನ, ಕೃಪೆ, ದೇವರ ಕೃಪೆ ನಿಮ್ಮೊಂದಿಗಿರಲಿ. ಧನ್ಯವಾದಗಳು ಬಿಂದು. ಮೊಟ್ಟ ಮೊದಲನಾಗಿ ನಮ್ಮ ಮಧ್ಯದಲ್ಲಿರುವ ಜೇನಿಶ್ರೀ ಅವರು ಕ್ರಿಸ್ಮಸ್ ಬಗ್ಗೆ ಒಂದು ಮೆಸೇಜ್ ಅನ್ನು ಕೊಡಲಿಕ್ಕಿದ್ದಾರೆ. ಮತ್ತಾಯ 2:25. ಯೇಸು ಕ್ರಿಸ್ತನ ಜನನವು ಈಗ ಆಯಿತು. ಆತನ ತಾಯಿಯಾದ ಮರಿಯಳು ಯೋಸೇಫನಿಗೆ ಕೊಡುವುದಕ್ಕಿಂತ ಮುಂಚೆ ಪವಿತ್ರಾತ್ಮನಿಂದ ಗರ್ಭಿಣಿಯಾಗಿದ್ದುದು ಕಂಡುಬಂತು. ಆಕೆಯ ಗಂಡನಾದ ಯೋಸೇಫನು ನೀತಿವಂತನಾಗಿದ್ದನು. ಆಕೆಯನ್ನು ಬಯಲಿಗೆ ತರಲು ಮನಸ್ಸಿಲ್ಲದೆ ರಹಸ್ಯವಾಗಿ ಆಕೆಯನ್ನು ಬಿಟ್ಟು ಬಿಡಬೇಕೆಂದು ಆಲೋಚಿಸಿದನು. ಕರ್ತನ ಕುಮಾರನ ಹೆಸರಿನಲ್ಲಿ ಕಾಣಿಸಿಕೊಂಡು, ಯೋಸೇಫನೇ, ದಾವಿದ ಕುಮಾರನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳಲು ಅಂಜಬೇಡ, ಯಾಕೆಂದರೆ ಆಕೆಯ ಗರ್ಭವು ಪವಿತ್ರಾತ್ಮನಿಂದಲೇ ಆಗಿದ್ದದು. ಆಕೆಯು ಒಬ್ಬ ಮಗನನ್ನು ಹೆರುವಳು, ಆತನ ಹೆಸರನ್ನು ಯೇಸು ಎಂದು ಕರೆಯಬೇಕು, ಯಾಕೆಂದರೆ ಆತನು ತನ್ನ ಜನರುಗಳ ಪಾಪಗಳಿಂದ ರಕ್ಷಿಸುವನು ಎಂದನು. ಇಮಾನುವೇಲ್ ಎಂದು ಹೆಸರಿಟ್ಟರು. ಇಮಾನುವೇಲ್ ಎಂದರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದೇ ಈ ಹೆಸರಿನ ಅರ್ಥ. ಇಮಾನುವೇಲ್ ಎಚ್ಚೆತ್ತು ಕರ್ತನ ದೂತನು ಕನಸಿನಲ್ಲಿ ಅಪ್ಪಣೆ ಕೊಟ್ಟಂತೆ ಆಕೆಯನ್ನು ಸೇರಿಸಿಕೊಂಡನು. ಆದರೆ ಆಕೆಯು ಒಬ್ಬ ಮಗನನ್ನು ಹೆರುವ ತನಕ ಆಕೆಯನ್ನು ಅರಿಯಲಿಲ್ಲ. ಆಕೆಯು ಒಬ್ಬ ಮಗನನ್ನು ಹೆರುವಳು, ಆತನ ಹೆಸರನ್ನು ಯೇಸು ಎಂದು ಕರೆಯುವರು. ಧನ್ಯವಾದಗಳು ಜೇನುಶ್ರೀ. ಇವಾಗ ಮೊದಲನಾಗಿ ನಮ್ಮೆಲ್ಲ ಚಿಕ್ಕ ಮಕ್ಕಳು ಸೇರಿ ಒಂದು ಇಂಗ್ಲಿಷ್ ಸಾಂಗ್ಗೆ ಡ್ಯಾನ್ಸ್ ಮಾಡಲಿದ್ದಾರೆ. ಇಟ್ಸ್ ಕ್ರಿಸ್ಮಸ್. Merry Christmas.
ಕಿಡ್ಸ್. ಈಗ ನಮ್ಮ ಮಧ್ಯದಲ್ಲಿರುವ ಲಿಬಿತಾ ಅವರು ಬಾಯ್ಪಾಠ ವಚನವನ್ನು ಹೇಳಲಿಕ್ಕಿದ್ದಾರೆ. ಏಷಾಯ 9:6 ಒಂದು ಮಗು ನಮಗಾಗಿ ಕೊಟ್ಟಿದ್ದಷ್ಟೇ, ಆ ಮಗು ನಮಗೆ ಕೊಡಲ್ಪಟ್ಟಿದೆ. ಆಡಿತವು ಆತನ ಬಹುವಿನ ಮೇಲಿರುವುದು. ಅದ್ಭುತನಾದ ಸ್ವರೂಪನು, ಆಲೋಚನೆಯಾದ ಕರ್ತನೆ, ಪರಾಕ್ರಮಿಯಾದ ದೇವನು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂದು ಆತನ ಹೆಸರು ಕರೆಯಲ್ಪಟ್ಟಿರುವುದು. ಆಮೇಲೆ. ಥ್ಯಾಂಕ್ ಯು ಲಿಬಿತಾ. ಈಗ ನಮ್ಮ ಮಧ್ಯದಲ್ಲಿರುವ ಸಿಂಧು ಗ್ರೂಪ್ ಅವರು ಒಂದು ಸ್ಪೆಷಲ್ ಸಾಂಗ್ ಅನ್ನು ಆಡ್ಲಿಕ್ಕಿದ್ದಾರೆ. மகிமையின் மேகமாக இறங்கி வந்தீரே, ஆசரிப்பு கூடாரத்தில் இறங்கி வந்தீரே. மகிமையின் மேகமாக இறங்கி வந்தீரே, ஆசரிப்பு கூடாரத்தில் இறங்கி வந்தீரே. வாருமையா நல்லவரே,
ಶಿರಸ್ವಿ ಅವರು ಬಾಯ್ಪಟ್ಟ ವಚನವನ್ನು ಹೇಳಲಿಕ್ಕಿದ್ದಾರೆ. ಯೆಶಾಯ 9:2 ಕತ್ತಲೆಯಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿ ಇದ್ದವರಿಗೆ ಪ್ರಕಾಶವು ಹೊಳೆಯಿತು. ಆಮೆನ್. ಥ್ಯಾಂಕ್ ಯು ಚಿರಸ್ವಿ. ಇವಾಗ ನಮ್ಮ ಮಧ್ಯದಲ್ಲಿರೋ ಯವನಸ್ಥರು ಸ್ಪೆಷಲ್ ಸಾಂಗ್ ಅನ್ನು ಆಡಲಿಕ್ಕಿದ್ದಾರೆ. ಧನ್ಯವಾದಗಳು ಹೇಳಸ್ತಾರೆ. ಇವಾಗ ನಮ್ಮ ಮಧ್ಯದಲ್ಲಿರುವ ಲಿಬಿತಾ ಹಾಗೂ ಜಾಸ್ಮಿನ್ ಒಂದು ಸ್ಪೆಷಲ್ ಡ್ಯಾನ್ಸ್ ಅನ್ನು ಆಡ್ಲಿಕ್ಕಿದ್ದಾರೆ.
అందని అద్భుతము జరిగెను, లోక చరిత మార్చిన దైవ కార్యము. కన్య మరియ గర్భమందు శిశువు పుట్టెను, ఆశ్చర్యము ఓహో ఆనందము, రాజు యేసు క్రీస్తుని జననము. ఆహేమ దృశ్యము ఓహో ఆ మహత్యము, సర్వోన్నతుని స్వరూపము ప్రత్యక్షము. இயேசு பிறந்தாரே எந்தன்னுள்ளத்திலே, இயேசு பிறந்தாரே மகிழ்ந்து பாடிடுவோம். இயேசு பிறந்தாரே எந்தன்னுள்ளத்திலே, இயேசு பிறந்தாரே மகிழ்ந்து பாடிடுவோம். பாவங்கள் போக்கிட ரட்சகர் பிறந்தாரே, சாபங்கள் நீக்கிட நித்தியர் பிறந்தாரே. ஹல்லேலூயா, 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 ஹல்லேலூயா. தூதர்கள் பாடிட, சாஸ்திரிகள் தொழுதிட, மேய்ப்பர்கள் வணங்கிட, அற்புதம் நடந்திட, நீதியின் சூரியனாய் இயேசு பிறந்தாரே. ஹல்லேலூயா, 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 ஹல்லேலூயா. मसीह हो गया, वो आज पैदा मसीह हो गया. गडरिये रात में भेड़ों को चराते थे, गडरिये रात में भेड़ों को चराते थे, गडरिये रात में भेड़ों को चराते थे, गडरिये रात में भेड़ों को चराते थे. दूत संदेश, दूत संदेश, दूत संदेश उन्हें दे गया, आज पैदा मसीह हो गया, आज पैदा मसीह हो गया. स्वर्ग झूम झूम करके ये गाता था, स्वर्ग झूम झूम करके ये गाता था, स्वर्ग झूम झूम करके ये गाता था, स्वर्ग झूम झूम करके ये गाता था. सारी दुनिया का, सारी दुनिया का, सारी दुनिया का नूर आ गया, आज पैदा मसीह हो 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 गया. ಧನ್ಯವಾದಗಳು ಜಾಮ್ಸ್ಮೇನ್ ಮತ್ತು ಲಿಬಿತಾ ಅವರೇ. ಇವಾಗ ನಮ್ಮ ಮಧ್ಯದಲ್ಲಿ ಇರುವ ಯವನಸ್ಥರ ಒಂದು ಹಾಡ್ಲಾಡ್ತಿದ್ದಾರೆ, ಕೇಂಜ ಮೀತೆ ರಾಯರೇ. Then we that I am,
ಮಕ್ಕಳು ಅವ್ರ ಫ್ಯಾಮಿಲಿಯಿಂದ ಒಂದು ಪರ್ಫಾರ್ಮೆನ್ಸ್. ಧನ್ಯವಾದಗಳು ಬ್ರದರ್. ಇವಾಗ ನಮ್ಮ ಮಧ್ಯದಲ್ಲಿರೋ ಶಿರಕ್ಷಾ ಮತ್ತು ಮನೋಜ್ ಅವರು ವಾಕ್ಯಗಳನ್ನು ಹೇಳಕ್ಕಿದ್ದಾರೆ. ಯೋಹಾನ 3:16 ದೇವರ ಲೋಕದ ಎಷ್ಟೋ ಪ್ರೀತಿ ಇತ್ತು, ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬರೇ ಆದರೂ ನಾಶವಾಗುವ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದನು ಆತನನ್ನು ಕೊಂಡನು. ಆಮೇನ್. ಧನ್ಯವಾದಗಳು ಮಕ್ಕಳೇ. ಇವಾಗ ನಮ್ಮ ಮಧ್ಯದಲ್ಲಿರೋ ಚಿಕ್ಕ ಮಕ್ಕಳು ಒಂದು ಹಿಂದಿ ಸಾಂಗ್ಗೆ ಡ್ಯಾನ್ಸ್ ಆಡಲಿಕ್ಕಿದ್ದಾರೆ. खुशियाँ लाया है, सारे जहां में आज ये पैदा
पैगाम आया है। मसीहा आया है, जग में खुशियाँ लाया है, सारे जहां में आज ये पैगाम आया है। मसीहा आया है, जग में खुशियाँ लाया है। बीबी मरियम उसे सुलाने मीठी लोरी गाती है, बड़े प्यार से उसे सुलाने कांधों पे सहलाती है। बीबी मरियम उसे सुलाने मीठी लोरी गाती है, बड़े प्यार से उसे सुलाने कांधों पे सहलाती है। मसीह का राज आया है, तारे ने बतलाया है। मसीह का राज आया है, तारे ने बतलाया है। क्या मसीहा आया है, जग में खुशियाँ लाया है, सारे जहां में आज ये पैगाम आया है। मसीहा आया है, जग में खुशियाँ लाया है। ठोकर मारो सूट बूट को, पहले दिल को साफ करो। जो भी होगा दुश्मन अपना, पहले उसको माफ करो। ठोकर मारो सूट बूट को, पहले दिल को साफ करो। जो भी होगा दुश्मन अपना, पहले उसको माफ करो। मसीह का राज आया है, तारे ने बतलाया है। मसीह का राज आया है, तारे ने बतलाया है। क्या मसीहा आया है, जग में खुशियाँ लाया है, सारे जहां में आज ये पैगाम आया है। मसीहा आया है, जग में खुशियाँ लाया है, सारे जहां में आज ये पैगाम आया है। मसीहा आया है, जग में खुशियाँ लाया है। ಥ್ಯಾಂಕ್ ಯು ಕಿಡ್ಸ್. ಇವಾಗ ನಮ್ಮ ಮಧ್ಯದಲ್ಲಿರುವ ಜಾಸ್ಮಿನ್ ಅವರು ಬಾಯ್ಪಟ್ಟ ವಚನವನ್ನು ಹೇಳಲಿಕ್ಕಿದ್ದಾರೆ. ಯೋಹಾನ 1:14 ಆ ವಾಕ್ಯವಾಗಿರುವಾತನು ಶರೀರಧಾರಿಯಾಗಿ ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ಮತ್ತು ತಂದೆಯಿಂದ ಹುಟ್ಟಿದ ಒಬ್ಬನೇ ಮಗನ ಮಹಿಮೆಯಂತೆ ನಾವು ಆತನ ಮಹಿಮೆಯನ್ನು ನೋಡಿದೆವು. ಆಮೇನ್. ಥ್ಯಾಂಕ್ ಯು ಜಾಸ್ಮಿನ್. ಇವಾಗ ನಮ್ಮ ಮಧ್ಯದಲ್ಲಿರುವ ಪವಿತ್ರ ಮತ್ತು ಭವಾನಿ ಅವರು ಸ್ಪೆಷಲ್ ಸಾಂಗ್ ಅನ್ನು ಆಡಲಿಕ್ಕಿದ್ದಾರೆ. ಸರ್ವದಲ್ಲೂ ಉನ್ನತನೇ ಮಹಿಮೆಯ ಅರಸನೇ, ಪ್ರೀತಿಸುವ ತಂದೆ, ಕ್ಷಮಿಸುವ ಕರ್ತನೇ, ಸರ್ವದಲ್ಲೂ ಉನ್ನತನೇ ಮಹಿಮೆಯ ಅರಸನೇ.
ಇಲ್ಲಿರುವ ಸಂಡೇ ಸ್ಕೂಲ್ ಮಕ್ಕಳು ಒಂದು ಸ್ಪೆಷಲ್ ಸಾಂಗನ್ನು ಆಡಲಿಕ್ಕಿದ್ದಾರೆ. ಮಧ್ಯದಲ್ಲಿರುವ ಇವಾಂಜಲಿನ್ ಅವರು ಬೈಬಲ್ ವರ್ಸ್ ಅನ್ನು ಹೇಳಿದ್ದಾರೆ. Jesus said, "Let the little children come to me, and do not stop them, for the kingdom of God, for that belongs to such as this." ಥ್ಯಾಂಕ್ ಯು
ಇವ್ಯಾಂಜ್ಲಿನ್. ನಮ್ಮ ಮಧ್ಯದಲ್ಲಿರುವ ಲಿಬಿತಾ ಅವರು ಸ್ಪೆಷಲ್ ಸಾಂಗ್ನ ಹಾಡಲಿಕ್ಕಿದ್ದಾರೆ. ಮಹಿಳೆಯರು ಸೇರಿ ಒಂದು ಗ್ರೂಪ್ ಸಾಂಗ್ ಹಾಡಲಿಕ್ಕಿದ್ದಾರೆ.
ಮಧ್ಯದಲ್ಲಿರುವ ಚಿಕ್ಕ ಮಕ್ಕಳು ಒಂದು ಇಂಗ್ಲಿಷ್ ಸಾಂಗ್ಗೆ ಡ್ಯಾನ್ಸ್ ಮಾಡಲಿಕ್ಕಿದ್ದಾರೆ. Feliz Navidad, Feliz Navidad, Feliz Navidad, próspero año y felicidad. Feliz Navidad, Feliz Navidad, Feliz Navidad, próspero año y felicidad. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. Feliz Navidad, Feliz Navidad, Feliz Navidad, próspero año y felicidad. Feliz Navidad, Feliz Navidad, Feliz Navidad, próspero año y felicidad. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. I wanna wish you a Merry Christmas. I wanna wish you a Merry Christmas. I wanna wish you a Merry Christmas from the bottom of my heart. ಥ್ಯಾಂಕ್ ಯು ಕಿಡ್ಸ್. ಇವಾಗ ನಮ್ಮ ಮಧ್ಯದಲ್ಲಿರುವ ಡ್ಯಾನಿಯಲ್ ಸ್ಪೆಷಲ್ ಸಾಂಗ್ ಅನ್ನು ಆಡಲಿಕ್ಕಿದ್ದಾರೆ. Holy, faithful, joyful and triumphant, O come to Bethlehem. Come and behold him, born the King of ages. So come, let us adore him. Oh, come, let us adore him. Oh, come, let us adore him. Christ the Lord. Singers of ages, sing in exaltation, singing holy citizens of heaven above. Glory to God, glory in the highest. Oh, come, let us adore him. Oh, come, let us adore him. Oh, come, let us adore him. Christ the Lord. Come and behold, born the King of ages. Come and behold him, born the King of angels. Oh, come, let us adore him. Oh, come, let us adore him. Oh, come, let us adore him. Christ the Lord. Oh, come, let us adore him. Christ the Lord.
ಜೋಶ್ವ. ಇವಾಗ ನಮ್ಮ ಸಭೆ ಮಕ್ಕಳೆಲ್ಲ ಸೇರಿ ಒಂದು ಸ್ಕಿಟ್ಟನ್ನು ಮಾಡಲಿಕ್ಕಿದ್ದಾರೆ. ಏನೆಂದರೆ ಯೇಸು ಕ್ರಿಸ್ತನು ಹೇಗೆ ಜನನ ಆಯಿತು ಎಂದು ಒಂದು ಸ್ಕಿಟ್ ಮುಖಾಂತರ ಅವರು ನಿಮಗೆ ತಿಳಿಸಿಪಡ್ತಾರೆ. ಯೇಸುಕ್ರಿಸ್ತನ ಜನನವು ಹೇಗಾಯಿತೆಂದರೆ, ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಆಕೆಯು ಆ ಮಾತಿಗೆ ತತ್ತರಿಸಿ, ಇದೆಂಥ ಆಶೀರ್ವಾದ ಎಂದು ಯೋಚನೆ ಮಾಡುತ್ತಿರಲಾಗಿ ಆ ದೂತನು ಆಕೆಗೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಸ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು. ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು. ಇದು ಹೇಗಾದೀತು? ನಾನು ಪುರುಷನನ್ನು ಹರಿತವಳಲ್ಲ. ಮರಿಯಳೇ, ಹೆದರಬೇಡ, ನಿನಗೆ ದೇವರ ದಯೆ ದೊರೆತಿದೆ. ಇದು ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಬೇಡಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ಮಹಾಪುರುಷನಾಗಿ ಪರಸ್ಪರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನ ಆತನ ಮೂಲಪುತ್ರನಾದ ದಾವೀದನ ಸಿಂಹಾಸನವನ್ನು ಆತನಿಗೆ. ಆತನು ಯಾಕೋಬನ ವಂಶವನ್ನು ಸದಾಕಾಲ ಆಳುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ನಾನು ಕರ್ತನ ದಾಸೆ, ನಿನ್ನ ಮಾತಿನಂತೆ ನನಗಾಗಲಿ. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೆ ಯೋಸೇಫನೇ, ದಾವೀದನ ವಂಶದವನೇ, ನಿನ್ನ ಹೆಂಡತಿಯಾದ ಮರಿಯಳನ್ನು ಸೇರಿಸಿಕೊಳ್ಳುವುದಕ್ಕೆ ಅಂಜಬೇಡ. ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಆದದ್ದು. ಆಕೆಯು ಒಬ್ಬ ಮಗನನ್ನು ಹಡೆಯುವಳು. ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಹೀಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು. ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು. ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಮೂಡಣ ದೇಶದ ಜೋಯಿಸರು ಯಹೂದ್ಯರ ಅರಸನನ್ನು ಹುಡುಕುತ್ತಾ ಆತನನ್ನು ಸೂಚಿಸುವ ನಕ್ಷತ್ರವನ್ನು ಕಂಡು ಅದನ್ನು ಹಿಂಬಾಲಿಸುತ್ತಾ ಬಂದರು. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶುಮಾರಿ ವರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಹೊರಟಿತ್ತು. ಕುರನ್ಯನು ಸುರಿಯಕ್ಕೆ ಅಧಿಪತಿಯಾಗಿದ್ದಾಗ ಆ ಮೊದಲನೆಯ ಕಾನೇಶುಮಾರಿ ನಡೆಯಿತು. ಆಗ ಎಲ್ಲರೂ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಯೋಸೇಫನು ಸಹ ತಾನು ದಾವೀದನ ಮನೆತನದವನು ಗೋತ್ರದವನೂ ಆಗಿದ್ದರಿಂದ ಹೆಸರು ಬರೆಸಿಕೊಳ್ಳುವುದಕ್ಕಾಗಿ ತನಗೆ ನಿಶ್ಚಿತಾರ್ಥವಾಗಿದ್ದ ಮರಿಯಳ ಸಂಗಡ ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿನಿಂದ ಹೊರಟು ಯೂದಾಯದಲ್ಲಿರುವ ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. ಆಕೆಯು ತನ್ನ ಚೊಚ್ಚಲ ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲಿಯಲ್ಲಿ ಮಲಗಿಸಿದಳು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಹಿಂಡನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು. ಕರ್ತನ ಪ್ರಭೆಯು ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಹೆದರಿದರು. ಆ ದೂತನು ಅವರಿಗೆ,
ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಾನು ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದ ಊರಿನಲ್ಲಿ ಒಬ್ಬ ರಕ್ಷಕನಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆತನು ನಿಮಗೆ ಗೊತ್ತಾಗುವುದಕ್ಕೆ ಹೇಳುತ್ತೇನೆಂದರೆ, ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲಿಯಲ್ಲಿ ಮಲಗಿರುವುದನ್ನು ಕಾಣುವಿರಿ. ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ದೇಶದ ಜೋಯಿಸರು ದಿವ್ಯ ತಾರೆ ನೋಡಿದೆವು. ತಗ್ಗುದೇನೆ ಬೆಟ್ಟ ಬಯಲು ದಾಟಿ ಬಂದೆವು. ದಿವ್ಯಾಕೃತ ತಾರೆ ಜ್ಯೋತಿಯೇ ಸಾಗಿಸೆಂಬ ದಿವ್ಯವಾದವೇ. ದೂರದಿಂದ ಬಂದೆವು, ಕಾಣಿಕೆಯ ತಂದೆವು. ರಾಜಕುವರ ಅರಸರ ಸಾಷ್ಟಾಂಗ ಬೀಳುವೆವು. ತಾರೆ ಜ್ಯೋತಿಯೇ ಮುಂದೆ ಸಾಗಿಸೆಂಬ ದಿವ್ಯವಾದವೇ. ರಕ್ತಬೋಳ ಅರ್ಪಿಸುತ್ತೇವೆ ರಕ್ಷಕ. ನೀನೇ ದೇವ, ನೀನೇ ಅರಸ, ನೀನೇ ಪಾಲಕ. ತಾರೆ ಜ್ಯೋತಿಯೇ ಮುಂದೆ ಸಾಗಿಸೆಂಬ ದಿವ್ಯವಾದವೇ. ಧನ್ಯವಾದಗಳು ಮಕ್ಕಳೇ. ಇವಾಗ ನಮ್ಮ ಮಧ್ಯದಲ್ಲಿರುವ ಸಿಸ್ಟರ್ ರಬೇಕಾ ಅವರು ವೋಟ್ ಆಫ್ ಥ್ಯಾಂಕ್ಸ್ ಅನ್ನು ಹೇಳಲಿಕ್ಕಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ನಮ್ಮ ಕ್ರಿಸ್ಮಸ್ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಸಹಕರಿಸಿದ ಎಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ವಂದನೆಗಳು. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಬೇಕಾಗಿ ಕೋರಿಕೊಳ್ಳುತ್ತೇನೆ. ಮೊದಲನೆಯದಾಗಿ ನಮ್ಮ ಸೇವಕರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಚಪ್ಪಾಳೆ ತಟ್ಟಿ, ದಯವಿಟ್ಟು ಚಪ್ಪಾಳೆ ತಟ್ಟಿ. ಈ ಸುಂದರ ಕಾರ್ಯಕ್ರಮವನ್ನು ರೂಪಿಸಲು ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು. ಅದ್ಭುತವಾದ ಪ್ರದರ್ಶನಗಳ ಮೂಲಕ ಕಾರ್ಯಕ್ರಮಕ್ಕೆ ಕಳೆತಂದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮ ಸಂಗಡ ಸಹಕರಿಸಿ ಈ ಒಂದು ಪ್ರೋಗ್ರಾಮ್ ಅನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸಿಸ್ಟರ್. ಇವಾಗ ನಮ್ಮ